ಕೇವಲ ಅವರು ಮೂಗಿಗೆ ತುಪ್ಪ ಹಚ್ಚುವಂಥ ಕೆಲಸವನ್ನು ಇವತ್ತು ಕೂಡ ಕಳೆದ 2 ವರ್ಷ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸರ್ಕಾರ ಯಾವುದೋ ಒಂದು ಸ್ಪಷ್ಟವಾದ ನಿರ್ಧಾರಕ್ಕೆ ಇದು ಕೂಡ ಬಂದಿಲ್ಲ. ಇದು ನಿಜಕ್ಕೂ ಕೂಡ ಇದು ಕಾರ್ಮಿಕರಿಗೆ ಇಡೀ 1,15,000 ಕಾರ್ಮಿಕರಿಗೆ ಮಾಡುವಂತಹ ಒಂದು ಅವಮಾನ ಅಂತ ನಾನು ಹೇಳಬೇಕಾಗುತ್ತೆ. ಏನಿವತ್ತು ನಮ್ಮ ಸಂವಿಧಾನದತ್ತವಾದಂತಹ ಒಂದು ಹಕ್ಕುಗಳು ಏನು ಕೊಟ್ಟಿದೆ ನಮ್ಮ ಕಾರ್ಮಿಕರಿಗೆ ಕಸಿದುಕೊಳ್ಳುವಂತಹ ಪ್ರಯತ್ನ ಇವತ್ತು ಸರ್ಕಾರ ಮಾಡ್ತಾ ಇದೆ. ಬೆಂಗಳೂರು ಚಲೋ ಮತ್ತು ಈ ಒಂದು ದಿನದ ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದು ಕೇವಲ ಅದು ಬರೀ ಸಮಾವೇಶ ಮಾತ್ರ ಆಗಲ್ಲ, ಅದು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡುವಂತಹ ಸಮಾವೇಶ ಕೂಡ ಆಗುತ್ತೆ. ಅದು ಸಾರಿಗೆ ಸಂಸ್ಥೆ ಇತಿಹಾಸದಲ್ಲಿ ಇಷ್ಟು ದೀರ್ಘಕಾಲದ ವಿಳಂಬ ಮಾತ್ರ ಯಾವತ್ತೂ ಆಗಿಲ್ಲ. ಈಗ ನಿಮ್ಮ ಕಾರ್ಮಿಕ ಗಮನಕ್ಕೆ ತರೋ ವಿಷಯ, ಪ್ರಮುಖ ವಿಷಯ ಏನಂದರೆ, ನಾವು ಈ 19/2/26 ಏನೋ ಒಂದು ರಾಜ್ಯ ಮಟ್ಟದ ಬೆಂಗಳೂರು ಚಲೋ ಮತ್ತು ಸಮಾವೇಶ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಅದು ಆ್ಯಕ್ಚುಲಿ ಅದು 29/1 ಆಗಬೇಕಾಯ್ತು, ಕಳೆದ ತಿಂಗಳಾಗಬೇಕಾಯ್ತು ಅದು. ಆದರೆ ನಮ್ಮ ದುರದೃಷ್ಟ ನಮ್ಮ ಮುಂಚೂಣಿ ಜಂಟಿ ಕೇಸಿಂದ ಮುಂಚೂಣಿ ನಾಯಕರಾಗಿದ್ದಂಥ ಶ್ರೀ ಅನಂತ ಸುಬ್ರಾಯರು ಅವರ ಹಠಾತ್ ಇದರಿಂದಾಗಿ ಅದನ್ನು ಮುಂದೂಡಬೇಕಂತ ಪರಿಸ್ಥಿತಿ ಬಂದದ್ದು. ಅದನ್ನು ಎಲ್ಲ 19/2/26 ಏನು ನಾವೊಂದು ರಾಜ್ಯ ಮಟ್ಟದ ಈ ಬೆಂಗಳೂರು ಚಲೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದು 2 ಪ್ರಮುಖ ವಿಷಯಗಳ ಬಗ್ಗೆ ನಾವು ಹೋರಾಟ ಹಮ್ಮಿಕೊಂಡಿದ್ದೀವಿ. ಒಂದು ನಾಳೆ ಕಾರ್ಮಿಕ ಗಮನಕ್ಕೆ, ಸಾರ್ವಜನಿಕ ಗಮನಕ್ಕೆ, ಸರ್ಕಾರ ಗಮನಕ್ಕೆ ಬಂದಂಥ ವಿಷಯ ಅಂದರೆ, ಇವತ್ತು ನಮ್ಮ 38 ತಿಂಗಳ ವೇತನ ಬಾಕಿ ಅದು ಕೂಡ ಹಾಗೆ ಉಳ್ಕೊಂಡಿದೆ. ಮತ್ತು 1/24ರಿಂದ ಏನೊಂದು ಹೊಸ ವೇತನ ಪರಿಷ್ಕರಣೆ ಆಗಬೇಕಾಗಿತ್ತು. 2 ವಿಷಯಗಳು ಕೂಡ ಕಳೆದ 2 ವರ್ಷಗಳಿಂದ ಸತತವಾದ ಮಾತುಕತೆಗಳು ಸರ್ಕಾರದ ಮಟ್ಟದಲ್ಲಿ, ಮುಖ್ಯಮಂತ್ರಿ ಮಟ್ಟದಲ್ಲಿ ಆಗ್ತಾ ಇದ್ದರೂ ಕೂಡ ಸರ್ಕಾರ ಯಾವುದೋ ಒಂದು ಸ್ಪಷ್ಟವಾದ ನಿರ್ಧಾರಕ್ಕೆ ಇದು ಕೂಡ ಬಂದಿಲ್ಲ. ಕೇವಲ ಅವರು ಮೂಗಿಗೆ ತುಪ್ಪ ಹಚ್ಚುವಂಥ ಕೆಲಸವನ್ನು ಇವತ್ತು ಕೂಡ ಕಳೆದ 2 ವರ್ಷ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದು ನಿಜಕ್ಕೂ ಕೂಡ ಇದು ಕಾರ್ಮಿಕರಿಗೆ ಇಡೀ 1,15,000 ಕಾರ್ಮಿಕರಿಗೆ ಮಾಡುವಂತಹ ಒಂದು ಅವಮಾನ ಅಂತ ನಾನು ಹೇಳಬೇಕಾಗುತ್ತೆ. ಒಂದು ರೀತಿಯ ಒಂದು ದಬ್ಬಾಳಿಕೆ, ದೌರ್ಜನ್ಯ ಅಂತ ಕರೆದು ಕೂಡ ತಪ್ಪಾಗಲಾರದು. ಯಾತಕ್ಕೆ ಈ ಮಾತನ್ನು ನಾನು ಹೇಳ್ತೀನಿ ಅಂದರೆ, ನೋಡಿ, ಇವತ್ತು ನಮ್ಮ 4 ವರ್ಷದ ಒಪ್ಪಂದ ಇವತ್ತು 1980ರಿಂದ ಆಗಿಕೊಂಡು ಬರ್ತವಂಥ ಒಂದು ಒಪ್ಪಂದ. ಅದು ನಿಗದಿ, ಆ 4 ವರ್ಷದ ನಿಗದಿ ಏನಿದೆ, ಅವಧಿ ಏನಿದೆ, ಅದು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಆ್ಯಕ್ಟ್ ಅಡಿಯಲ್ಲಿ ಒಪ್ಪಂದಗಳ ಮೂಲಕ ಆದಂಥ ಒಂದು ಅವಧಿ. ಅದು ಆ ಅವಧಿಯನ್ನು ಬದಲಾವಣೆ ಮಾಡಬೇಕಾದ್ರೆ ಇನ್ನೊಂದು ಕೈಗಾರಿಕಾ ಒಪ್ಪಂದದ ಮೂಲಕವೇ ಆ ಅವಧಿಯನ್ನು ಬದಲಾವಣೆ ಮಾಡಬೇಕಾಗುತ್ತೆ, ಕಾನೂನು ಪ್ರಕಾರ ಹೇಳಬೇಕಾದ್ರೆ. ಆದರೆ ಈ ಸರ್ಕಾರ ಇವತ್ತು ಆ ಒಂದು ಕಾನೂನಿಗೆ ವಿರುದ್ಧವಾಗಿ ಏನಿವತ್ತು ನಮ್ಮ ಸಂವಿಧಾನದತ್ತವಾದಂಥ ಒಂದು ಹಕ್ಕುಗಳು ಏನು ಕೊಟ್ಟಿದೆ ನಮ್ಮ ಕಾರ್ಮಿಕರಿಗೆ, ಆ ಹಕ್ಕುಗಳನ್ನು ಕಸಿದುಕೊಳ್ಳುವಂತಹ ಪ್ರಯತ್ನ ಇವತ್ತು ಸರ್ಕಾರ ಮಾಡ್ತಾ ಇದೆ. ಅದನ್ನು ಒಪ್ಪಲಿಕ್ಕೆ ಜಂಟಿ ಕೇಸಿಂದ ಒಪ್ಪಲಿಕ್ಕೆ ಸಾಧ್ಯತೆ ಇಲ್ಲ. ಅದು ಒಪ್ಪಲಿಕ್ಕೆ ಆಗೋದು ಕೂಡ. ಅದರಿಂದ ಏನಾಗ್ತದೆ, ಇವತ್ತು 4 ವರ್ಷದ ಒಪ್ಪಂದ ನಾವು ಅವರು 26ಕ್ಕೆ ಮಾಡ್ತೀನಿ, 27ಕ್ಕೆ ಮಾಡ್ತೀನಿ, 25ಕ್ಕೆ ಮಾಡ್ತೀವಿ ಅಂತ ಏನೋ ಒಂದು ಕೇವಲ ಊಹಾಪೋಹ ಇದನ್ನು ಪ್ರಸ್ತಾವಗಳನ್ನು ಇವತ್ತು ಕಾರ್ಮಿಕರ ಮುಂದೆ ಇಡ್ತಾ ಇದ್ದಾರೆ. ಆ ಊಹಾಪೋಹ ನಿಬಂಧನೆಗಳಿಗೆ ಅಥವಾ ಪ್ರಸ್ತಾವನೆಗಳಿಗೆ ಜಂಟಿ ಕೇಸ್ ಸಮಿತಿ ಯಾವುದೇ ಕಾರಣಕ್ಕೂ ಅದನ್ನು ಒಪ್ಪೋದಿಲ್ಲ. ಅದನ್ನು ನಾವು 13ನೇ ತಾರೀಕು ಸಾರಿಗೆ ಮಂತ್ರಿಗಳ ಮುಂದೆ ನಡೆದಂತಹ ಮೀಟಿಂಗ್ನಲ್ಲಿ, ಅಂದರೆ 13-12 ಏನು ಮೀಟಿಂಗ್ ನಡೀತು, ಆ ಒಂದು ಮೀಟಿಂಗ್ನಲ್ಲಿ ನಾವು ಸ್ಪಷ್ಟವಾಗಿ ನಮ್ಮ ನಿಲುವನ್ನು ಸಾರಿಗೆ ಮಂತ್ರಿಗಳಿಗೆ ಮತ್ತು ಸರ್ಕಾರಕ್ಕೆ ತಿಳಿಸಿದ್ದೇವೆ. ಯಾವುದೇ ಕಾರಣಕ್ಕೂ ನಮ್ಮ 32 ತಿಂಗಳ ವೇತನ ಬಾಕಿಯನ್ನು ಬಿಟ್ಕೊಳ್ಳೋ ಸಾಧ್ಯತೆ ಇಲ್ಲ. 1/24ರಿಂದ ಏನು 4 ವರ್ಷ ಒಪ್ಪಂದ ಆಗಬೇಕಾಗಿದೆ, ಅದು ಒಪ್ಪಂದವನ್ನು 1/24ರಿಂದನೇ ನಾವು ಕೇಳಿದಂಥ ರೀತಿಯಲ್ಲಿ ಅದು ಆಗಬೇಕಾಗತ್ತೆ ಅನ್ನೋ ಮಾತನ್ನು ನಾವು ಸ್ಪಷ್ಟವಾಗಿ ನಾನು ಹೇಳಿದ್ದೇವೆ. ಸಾರಿಗೆ ಮಂತ್ರಿಗಳು ಅದನ್ನು 13ನೇ ತಾರೀಕು ನಡೆದಂಥ 13-12 ನಡೆದಂಥ ಮೀಟಿಂಗ್ನಲ್ಲಿ ಇನ್ನೂ 1 ವಾರದಲ್ಲಿ ಮತ್ತೆ ನಾನು ಮೀಟಿಂಗ್ ಮತ್ತೆ ಕರಿತೀನಿ, ಸರ್ಕಾರ ಮತ್ತೆ ಮಾತನಾಡಿ ಮತ್ತೆ ನಿಮಗೆ ಹೊಸ ಪ್ರಸ್ತಾವನೆಗಳನ್ನು ತರ್ತೀನಿ ಅನ್ನೋ ಮಾತನ್ನು ಅವರು ಆಶ್ವಾಸನೆ ಕೊಡಿದ್ರು ಕೂಡ ಈಗಾಗಲೇ ಹೆಚ್ಚು ಕಮ್ಮಿ ತಾರೀಕು 12 ಅಂದರೆ 2 ತಿಂಗಳು ಕಳೆದೋಗ್ಬಿಟ್ಟಿದೆ. 2 ತಿಂಗಳು ಕಳೆದರೂ ಕೂಡ ಇದುವರೆಗೂ ಕೂಡ ನಮ್ಮ ಸಾರಿಗೆ ಮಂತ್ರಿ ಸರ್ಕಾರದಲ್ಲಿ ಆಡಳಿತವರ್ಗದಿಂದಾಗಲಿ ಯಾವುದೇ ಪ್ರಸ್ತಾವನೆ ಆಗಲ್ಲ, ಸಭೆಗಳನ್ನು ಕೊಡುವ ಏರ್ಪಾಡು ಮಾಡುವಂತಹ ಯಾವುದೇ ಒಂದು ಇರಾದೆ ಕೂಡ ನಮ್ಮ ಸರ್ಕಾರದ ವತಿಯಿಂದ ನಮಗೆ ಬರ್ತಾ ಇಲ್ಲ. ಇದು ನಿಜಕ್ಕೊಂದು ಖಂಡನೀಯ ಧೋರಣೆ, ಇದು ದಬ್ಬಾಳಿಕೆ ಧೋರಣೆ ಅಂತ ನಾನು ಕರಿಬೇಕಾಗುತ್ತೆ. ಇಂಥ ಧೋರಣೆ ಸಲ್ಲದು. ಯಾಕೆಂದರೆ ಇವತ್ತು ಸಾರಿಗೆ ಕ್ಷೇತ್ರದಲ್ಲಿ ಸಾರಿಗೆ ನೌಕರರ ಸೇವೆ ಏನಿದೆ, ಸಾರ್ವಜನಿಕ ಸೇವೆ ಏನಿದೆ, ಅದನ್ನು ಯಾರೂ ಕೂಡ ಅದಕ್ಕೆ ಸಮಾನಾಂತರವಾದ ಸೇವೆ ಅಲ್ಲ, ಯಾರು ಕೂಡ ಕೊಡಲಿಕ್ಕೆ ಸಾಧ್ಯತೆ ಇಲ್ಲ. ಹಗಲಿರುಳು ದುಡಿಯುವಂತಹ ಸಾರಿಗೆ ನೌಕರರಿಗೆ ಈ ಏನು ಸರ್ಕಾರ ಏನು ನಿಷ್ಕಾಳಜಿ ತೋರ್ತಾ ಇದೆ, ಅನುದಾನ ತೋರ್ತಾ ಇದೆ, ಇದು ನಿಜಕ್ಕೂ ಇದು ಖಂಡನೀಯವಾದಂಥ ಒಂದು ಧೋರಣೆ. ಇದು ಈ ಧೋರಣೆಯನ್ನು ಬರೀ ಕೇವಲ ಜಂಟಿ ಕೇಸ್ ಮಾತ್ರ ಅಲ್ಲ, ನಾನು ಮಹಾಮಂಡಳಿಯ ಪ್ರಧಾನ ಕಾರ್ಯದರ್ಶಿ ಕೂಡ ಅದನ್ನು ಖಂಡನೆ ಮಾಡಲಿಕ್ಕೆ ನಾನು ಇಚ್ಛೆಪಡ್ತೇನೆ. ಈ 19/2/26 ಬೆಂಗಳೂರು ಚಲೋ ಮತ್ತು ಈ ಒಂದು ದಿನದ ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದು ಬೃಹತ್ ಮಟ್ಟದಲ್ಲಿ ಆಗುತ್ತೆ. ಕೇವಲ ಅದು ಬರೀ ಸಮಾವೇಶ ಮಾತ್ರ ಆಗಲ್ಲ, ಅದು ಸರ್ಕಾರಕ್ಕೆ ಒಂದು ನಿರ್ದಿಷ್ಟವಾದ ಎಚ್ಚರಿಕೆಯನ್ನು ಕೊಡುವಂತಹ ಸಮಾವೇಶ ಕೂಡ ಆಗುತ್ತೆ. ಅದು ಮುಂದಿನ 3-4 ದಿನಗಳಲ್ಲಿ ಏನು ಕಳೆದ ದಿನಗಳಿಂದ ಏನೊಂದು ನಿಷ್ಕಾಳಜಿಯನ್ನು ಅನಾದರಣೆ ತೋರಿಸ್ಕೊಂಡು ಬರ್ತಾ ಇದ್ದಾರೆ ಸರ್ಕಾರ, ಅದನ್ನು ಬದಿಗೊತ್ತಿ
ಜಂಟಿ ಕ್ರಿಯಾ ಸಮಿತಿಯನ್ನು ಕರೆದು ಮಾತುಕತೆ ಮಾಡಿ ಒಂದು ಸ್ಪಷ್ಟವಾದ ನಿರ್ಧಾರಕ್ಕೆ ಬರದೆ ಹೋದರೆ ಮುಂದೆ ಆಗತಕ್ಕಂತಹ ಯಾವುದೇ ಆಗುಗಳಿಗೆ ಸರ್ಕಾರವೇ ಸಂಪೂರ್ಣವಾಗಿ ಅದನ್ನು ಹೊಣೆನ ಹೊತ್ಕೊಳ್ಬೇಕಾಗುತ್ತೆ ಅನ್ನೋ ಮಾತನ್ನು ಇಲ್ಲಿ ಸ್ಪಷ್ಟವಾಗಿ ನಾನು ಜಂಟಿ ಕ್ರಿಯಾ ಸಮಿತಿ ಸಂಚಾಲಕನ ಆ ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಮಾಮೂಲಿ ಕೂಡ ಇವತ್ತು ಶರ್ಮಾ ಅವರು ಕೂಡ ಸ್ಪಷ್ಟವಾಗಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಏನು ಒಂದು ಈ ನಿರಂಕುಶ ಆಡಳಿತ ಧೋರಣೆಯನ್ನು ಸರ್ಕಾರ ಬಿಡಬೇಕಾಗುತ್ತೆ. ಸಾರಿಗೆ ಸಂಸ್ಥೆ ಇತಿಹಾಸದಲ್ಲಿ ಇಷ್ಟು ದೀರ್ಘಕಾಲದ ವಿಳಂಬ ಮಾತ್ರ ಯಾವತ್ತೂ ಆಗಿಲ್ಲ. ಇದು ಅತಿ ವಿಳಂಬ ಏನಿದೆ, ಈ ಅತಿ ವಿಳಂಬವನ್ನು ಕಾರ್ಮಿಕರು ಸಹಿಸಲು ಅಸಾಧ್ಯವಾದಂಥ ಒಂದು ವಿಳಂಬ ಅಂತೇಳಿ ನಾನು ಅದನ್ನು ಕಲಿಗೆ ಇಷ್ಟಪಡ್ತೀನಿ. ಯಾಕೆಂದರೆ ಕಾರ್ಮಿಕರ ಪೇಷನ್ಸ್ನ ಯಾವತ್ತೂ ಟೆಸ್ಟ್ ಮಾಡ್ಕೋಬಾರ್ದು ಸರ್ಕಾರ. ಯಾಕೆಂದರೆ ಸರ್ಕಾರ ಇವತ್ತು ನಾನಾ ತಿಳಿತೀನಿ, ಇವತ್ತು ಸರ್ಕಾರ ಮತ್ತು ಆಡಳಿತ ವರ್ಗ ಕಾರ್ಮಿಕರ ಸಹಿಷ್ಣುತೆಯನ್ನು ಪರೀಕ್ಷೆ ಮಾಡ್ತಾ ಇದ್ದೀನಿ ಅನ್ಕೋತೀನಿ. ಅವರ ಶಾಂತತೆಯನ್ನು ಪರೀಕ್ಷೆ ಮಾಡ್ತಿದೆ ಅನ್ಕೋತೀನಿ. ಶಾಂತತೆ ಒಂದು ಉಗ್ರ ರೂಪ ಅಂತ ಹೇಳಿದಾಗ ಅದನ್ನು ತಡೆದುಕೊಳ್ಳುವುದು ಕೂಡ ಭಾಳ ಕಷ್ಟ, ಸರ್ಕಾರಕ್ಕೆ ಭಾಳ ಕಷ್ಟ ಆಗುತ್ತೆ. ಮುಂದಿನ ದಿನಗಳಲ್ಲಿ ಸರ್ಕಾರ ಕಾರ್ಮಿಕರನ್ನು ಸಾರಿಗೆ ನೌಕರರನ್ನು ಎದುರು ಹಾಕಿಕೊಂಡ ಪಕ್ಷದಲ್ಲಿ ಅದರ ದುಷ್ಪರಿಣಾಮ ಕೇವಲ ಸರ್ಕಾರಕ್ಕೆ ಮಾತ್ರ ಅಲ್ಲ, ಇಡೀ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಆಗುತ್ತೆ ಅನ್ನೋ ಮಾತನ್ನು ಇಲ್ಲಿ ಸ್ಪಷ್ಟವಾಗಿ ಅದನ್ನು ಸರ್ಕಾರದ ಗಮನಕ್ಕೆ ತರಲಿಕ್ಕೆ ನಾನು ಕೂಡ ಇಚ್ಛೆಪಡ್ತೀನಿ. ಇವತ್ತು ಏನು ಕಾರ್ಮಿಕರಿಗೆ ನಾನು ಈ ಒಂದು ಸಾರಿಗೆ ಟಿ ವಿಯ ಮೂಲಕ ಸಾರಿಗೆ ನೌಕರರನ್ನ ಕೇಳ್ಕೊಳ್ಳೋದೇನೆಂದರೆ, ಕಾರ್ಮಿಕ ಬಂಧುಗಳೇ, ಇದು ಹೋರಾಟ ಏನಿದೆ, ಇದು ನಮ್ಮ ಸಂವಿಧಾನದತ್ತವಾದ ಹಕ್ಕುಗಳ ಸಂರಕ್ಷಣೆಗಾಗಿ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೂ ಕೂಡ ಈ ಹಕ್ಕುಗಳನ್ನ ಬಿಟ್ಕೊಡೋದಕ್ಕೆ ಕಾರ್ಮಿಕರು ಯಾವುದು ಕೂಡ ತಯಾರಾಗಿರಬಾರ್ದು. ಯಾಕೆಂದರೆ ಇವತ್ತು ಕೇವಲ ಹಣಕಾಸಿನ ವಿಷಯ ಅಲ್ಲ, ಇದು ನಮಗೆ ಡಾಕ್ಟರ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನಬದ್ಧವಾದಂತಹ ಹಕ್ಕುಗಳನ್ನು ಬಿಟ್ಕೊಡೋದಕ್ಕೆ ನಾವು ತಯಾರಾಗಿರ್ಬೋದು, ಕಾರ್ಮಿಕರು ಕೂಡ ತಯಾರಾಗಿರಬಾರ್ದು. ಆ ಒಂದು ಹೋರಾಟಕ್ಕೆ ಏನೊಂದು ಸ್ಪಷ್ಟವಾದ ನಿಲುವನ್ನು ಕಾರ್ಮಿಕರು ತೆಗೆದುಕೊಳ್ಬೇಕಾಗುತ್ತೆ ಅನ್ನೋ ಮಾತನ್ನು ನಾನು ಕಾರ್ಮಿಕರಿಗೆ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಕಾರ್ಮಿಕರು ಒಗ್ಗಟ್ಟಾಗಿ ಏನು 19 ತಾರೀಕು ಏನಕ್ಕೆ ಕರೆದಿದ್ದೇವೆ, ಸಮಸ್ತ ಕಾರ್ಮಿಕರು ಒಂದು ಒಗ್ಗಟ್ಟಾಗಿ ಒಕ್ಕೂರಿನಿಂದ ಅವತ್ತು ಭಾಗವಹಿಸಬೇಕಾಗುತ್ತೆ. ನಾನು ಕರೆ ಕೊಡ್ತೇನೆ. ಇವತ್ತು ಈ ಒಂದು ಹೋರಾಟಕ್ಕೆ ಯಾವುದೋ ಒಂದು ಹಿನ್ನಡೆ ಆದ ಪಕ್ಷದಲ್ಲಿ ಸರ್ಕಾರ ನಮ್ಮ ಮೇಲೆ ನಮ್ಮನ್ನು ಬಲಿಪಶುವನ್ನು ಮಾಡೋದಕ್ಕೆ ಖಂಡಿತವಾಗಿ ಅವರು ಎಲ್ಲ ಪ್ರಯತ್ನವನ್ನು ಮಾಡ್ತಾರೆ ಅನ್ನೋ ಮಾತನ್ನು ಹೇಳ್ತಾನೆ. ಕಾರ್ಮಿಕರೇ, ಯಾವುದಕ್ಕೂ ನೀವು ಹಿಂದಿಗೆ ಒಂದು ಅಗತ್ಯ ಇಲ್ಲ. ಇವತ್ತು ಜಂಟಿ ಕ್ರಿಯಾ ಸಮಿತಿ ಇವತ್ತು ಅನಂತ ಸುಬ್ರಾಯ್ ಅವರು ನಮ್ಗೆ ಇಲ್ಲದೇ ಇರ್ಬೋದು, ತಕ್ಕ ಮಟ್ಟಿಗೆ ಅದು ಹಿನ್ನಡೆ ಆಗಿರ್ಬೋದು. ಆದರೆ ಅನಂತ ಸುಬ್ರಾಯ್ ಅವರು ಜಂಟಿ ಕ್ರಿಯಾ ಸಮಿತಿಗೆ ಕಳೆದ 10-15 ವರ್ಷಗಳಿಂದ ಕೊಟ್ಟಂತಹ ಶಕ್ತಿ, ಚೇತನ ಇವತ್ತು ಜಂಟಿ ಕ್ರಿಯಾ ಸಮಿತಿ ಇನ್ನಿತರ ನಾಯಕರಲ್ಲಿ ಕಡಾಖಂಡಿತವಾಗಿದೆ. ಅವರು ಕೊಟ್ಟಂಥ ಶಕ್ತಿಯ ಬಳಕೆಯನ್ನು ನಾವು ಮಾಡ್ಕೊಳ್ತೇವೆ, ಚೇತನವನ್ನು ಬಳಕೆ ಮಾಡ್ಕೊಳ್ತೇವೆ. ಯಾವುದಕ್ಕೆ ನಮ್ಮ ಜಂಟಿ ಕ್ರಿಯಾ ಸಮಿತಿಯಲ್ಲಿ ಶಕ್ತಿ ಅಂತೂ ಕಡಾಖಂಡಿತವಾಗಿ ಕುಂದಿಲ್ಲ. ಅದು 19ನೇ ತಾರೀಕು ನಾವೇನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ, ಆ ದಿನದಂದು ಜಂಟಿ ಕ್ರಿಯಾ ಸಮಿತಿಯ ಶಕ್ತಿ ಏನಿದೆ ಅನ್ನೋದು ಅವತ್ತು ವ್ಯಕ್ತವಾಗುತ್ತೆ, ಬಹಿರಂಗವಾಗುತ್ತೆ. ಅದನ್ನು ಕಾರ್ಮಿಕರು ಯಾವತ್ತು ಸಂಪೂರ್ಣ ಬೆಂಬಲವನ್ನು ಜಂಟಿ ಕ್ರಿಯಾ ಸಮಿತಿಗೆ ಕೊಡಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಕಡಾಖಂಡಿತ. ಯಾಕೆಂದರೆ ಇವತ್ತು ನಾವು ಕಳೆದ 50 ವರ್ಷಗಳಿಂದ ನಾವು ಈ ಸಾರಿಗೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ. ಯಾವುದೇ ಕೂಡ ಯಾವುದೇ ಅಧಿಕಾರಿಗಳು ಯಾವತ್ತೂ ಕೂಡ ಅವರು ಡಿಮ್ಯಾಂಡ್ ಹಾಕಿ ಅವರ ವೇತನ ಪರಿಷ್ಕರಣೆ ಯಾವತ್ತೂ ಕೇಳಿಲ್ಲ. ಅವರನ್ನು ಪ್ರತ್ಯೇಕವಾಗಿ ಯಾವುದೇ ಒಂದು ವೇತನ ಪರಿಷ್ಕರಣೆ ಅಧಿಕಾರಿಗಳೇ ಮಾಡಿಲ್ಲ. ನೌಕರರ ಮಹಾಮಂಡಳಿಗಳನ್ನೇ ಬೇಡಿಕೆಯನ್ನು ಸಲ್ಲಿಸ್ತಾ ಇದ್ವು. ನಮ್ಮ ನೌಕರರ ಜೊತೆ ಏನು ಒಪ್ಪಂದಗಳಾಗ್ತಾಯಿತ್ತು, ಎಷ್ಟು ಪರ್ಸೆಂಟೇಜ್ ಆಗಿದೆ, ಏನೇನು ಸವಲತ್ತುಗಳು ಕೊಟ್ಟಿದ್ದಾರೆ, ಆ ಎಲ್ಲ ಸವಲತ್ತುಗಳು ಕೂಡ ನೌಕರಿಗೆ ಕೊಟ್ಟಂಥ ಸವಲತ್ತುಗಳನ್ನೇ ಪರ್ಸೆಂಟೇಜ್ ಇರ್ಬೋದು, ಅದು ಕೂಡ ಅಧಿಕಾರಿಗಳು ಕೂಡ ಅದನ್ನು ಅವರು ವಿಸ್ತರಣೆ ಮಾಡ್ತಾಯಿದ್ರು. ಅಂದರೆ ಅದು ಯಾವುದೋ ಒಂದು ಅಧಿಕಾರಿಗಳು ಪ್ರತ್ಯೇಕವಾದ ಹೋರಾಟವನ್ನು ಮಾಡಿಲ್ಲ. ನಮ್ಮ ಸಾರಿಗೆ ನೌಕರರು ಏನು ಒಂದು ಹೋರಾಟದ ಮೂಲಕ ಸೌಲಭ್ಯಗಳನ್ನ ಪಡ್ಕೊಂಡಿದ್ದಾರೆ, ಆ ಸೌಲಭ್ಯಗಳನ್ನು ಅಧಿಕಾರಿಗಳು ಕೂಡ ಪಡ್ಕೊಂಡಿದ್ದಾರೆ. ಆದ್ದರಿಂದ ಇವತ್ತು ಅಧಿಕಾರಿಗಳು ಇವತ್ತು ನಮ್ಮ ಸಾರಿಗೆ ನೌಕರರ ಈ ಹೋರಾಟಗಳಿಗೆ ಅಥವಾ ಅವರ ಒಂದು ಇದಕ್ಕೆ ಅವರು ಅಡ್ಗಾಲು ಹಾಕೋದಾದರೆ ನಷ್ಟ ಆಗೋದು ಅವರು ಕೂಡ. ಸಾರಿಗೆ ನೌಕರಿಗೆ ಎಷ್ಟು ನಷ್ಟ ಆಗುತ್ತೋ ಅಷ್ಟೇ ನಷ್ಟ ಅಧಿಕಾರಿಗಳು ಕೂಡ ಆಗುತ್ತೆ. ನಾನು ಅಧಿಕಾರಿಗಳಿಗೆ ಹೇಳ್ತೇನೆ, ಅಧಿಕಾರಿಗಳು ಕೂಡ ಮುಂದೆ ಬಂದು ನಮ್ಮ ಈ ನೌಕರರ ಹೋರಾಟ ಏನಿದೆ, ಆ ಹೋರಾಟಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ಕೊಡಬೇಕು ಅನ್ನೋದು ಮಾತನ್ನು ಅಧಿಕಾರಿಗಳು ನಾನು ಕೂಡ ಅವ್ರನ್ನ ಒತ್ತಾಯ ಮಾಡ್ತೇನೆ, ಕೋರಿಕೆ ಕೂಡ ನಾನು ಮಾಡ್ಕೊಳ್ತೇನೆ ಅವರಿಗೆ. ಈ ಒಂದು ಹೋರಾಟ ಏನಿದೆ, ಈ ಹೋರಾಟ ಸಮಸ್ತ ಕಾರ್ಮಿಕರಿಗೆ ಮತ್ತು ಆಡಳಿತ ವರ್ಗ. ಯಾಕಂದ್ರೆ ಇವತ್ತು ಸಂಸ್ಥೆ ನಡೆಸಬೇಕಾದ್ರೆ ಇದು ಒಂದು ಕಾಯಿನ 2 ಮುಖ ಇದ್ದಂಗೆ. ಈ 2 ಮುಖಗಳು ಬೇಕಾಗುತ್ತೆ. ಆಡಳಿತ ವರ್ಗ ಬೇಕಾಗುತ್ತೆ, ಸಾರಿಗೆ ನೌಕರರು ಬೇಕಾಗುತ್ತೆ. ಯಾವಾಗ ಒಂದು ಚಕ್ರ ನಿಂತೋಗುತ್ತೆ, ಇನ್ನೊಂದು ಚಕ್ರ ಓಡೋಕ್ಕಾಗೋದಿಲ್ಲ. ಅದರಿಂದ ಇವತ್ತು ಈ ಒಂದು ಹೋರಾಟಕ್ಕೆ ಅಧಿಕಾರಿಗಳು ಮತ್ತು ಸಾರಿಗೆ ನೌಕರರೇನಿದ್ದಾರೆ, ಇವತ್ತು ಅವರು ಜಂಟಿಯಾಗಿ ಒಂದು ಹೋರಾಟವನ್ನು ಮಾಡಿದಾದ ಪಕ್ಷದಲ್ಲಿ ನಾವೇನು ಜಂಟಿ ಕ್ರಿಯಾ ಸಮಿತಿಯಿಂದ ಏನು ಬೇಡಿಕೆ ಇಟ್ಟಿದ್ದೇವೆ, ಆ ಬೇಡಿಕೆಗಳಿಗೆ ಅಧಿಕಾರಿ ಕೂಡ ಸ್ಪಂದನೆ ಮಾಡಿದಲ್ಲಿ, ಅಥವಾ ಅಧಿಕಾರಿಗಳು ಆಡಳಿತ ವರ್ಗದ ಮೇಲೆ, ಸರ್ಕಾರದ ಮೇಲೆ ಒತ್ತಾಯವನ್ನು ತಂದಿದ್ದಾದ ಪಕ್ಷದಲ್ಲಿ ಇವತ್ತು ಇಷ್ಟೊಂದು ವಿಳಂಬ ಆಗೋದಕ್ಕೆ ಕಾರಣ ಆಗ್ತಿರಲಿಲ್ಲ. ಬಹುಶಃ ಇವತ್ತು ಅಧಿಕಾರಿಗಳು
ಧೈರ್ಯವಾಗಿ ಮುಂದೆ ನಿಂತು ಸರ್ಕಾರದ ಮುಂದೆ ಅವರ ಅಳಲನ್ನು ಅಥವಾ ಅವರ ಬೇಡಿಕೆಗಳನ್ನು ಇಡೋದಕ್ಕೆ ಹಿಂದೆಗೆತ ಇರೋರ ಪಕ್ಷದಿಂದ ಕಾರಣದಿಂದ ಇವತ್ತು ಆಡಳಿತ ವರ್ಗ ಸರ್ಕಾರ ಆಗಲಿ ಇವತ್ತು ಈ ಒಂದು ಅತಿ ವಿಳಂಬಕ್ಕೆ ಅಥವಾ ವಿಳಂಬ ಮಾಡೋದಕ್ಕೆ ಅವ್ರಿಗೊಂದು ಅನುಕೂಲ ಆಗುವಂಥ ಪರಿಸ್ಥಿತಿ ಒಂದು ನಿರ್ಮಾಣ ಆಗಿದೆ ಮಾತನ್ನು ಹೇಳ್ತೇನೆ. ಅದಕ್ಕೋಸ್ಕರ ಅಧಿಕಾರಿಗಳು ಧೈರ್ಯ ಬರಬೇಕು, ಮುಂದಕ್ಕೆ ಬರಬೇಕು. ಅವರ ಏನು ಬೇಡಿಕೆ ಏನಿದೆ ಅದನ್ನು ಸ್ಪಷ್ಟವಾಗಿ ಆಡಳಿತ ವರ್ಗದ ಮುಂದೆ ಅಥವಾ ಸರ್ಕಾರದ ಮುಂದೆ ಅವ್ರು ಹೇಳಬೇಕಾಗತ್ತೆ. ಇದು ಅವ್ರು ನಾವು ಇಟ್ಟಂಥ ಬೇಡಿಕೆ ನ್ಯಾಯಬದ್ಧವಾಗಿದೆಯಾ ಇಲ್ಲೋ ಅನ್ನೋ ಮಾತನ್ನು ಸ್ಪಷ್ಟವಾಗಿ ಅಧಿಕಾರಿಗಳಿಗೆ ಹೇಳೋದಕ್ಕೆ ಅದಕ್ಕೆ ಯಾಕೆ ಹಿಂಜರಿಕೆ ಯಾಕೆ ನನಗೆ ಗೊತ್ತಾಗ್ತಾ ಇಲ್ಲ. ಮುಂದೆ ಮೊದಲು ಆಗಿರಲಿಲ್ಲ. ಯಾಕೆಂದರೆ ಇವತ್ತು ನಾವು ಕೂಡ 92ರವರೆಗೆ ನಾವು ಕೈಗಾರ ಒಪ್ಪಂದ ಮಾಡಿದ್ದೇವೆ. ಅವತ್ತು ಕೈಗಾರ ಒಪ್ಪಂದ ಮಾತುಕತೆ ಮಾಡಬೇಕಾದ್ರೆ ಅಧಿಕಾರಿಗಳು ಸ್ಪಷ್ಟವಾಗಿ ಅವರ ನಿಲುವನ್ನು ಹೇಳ್ತಾಯಿದ್ರು. ಅವರ ಏನಿದೆ ಅವ್ರ ಇಲಾಖೆಯ ಪರವಾಗಿ ಇದನ್ನು ಕನ್ಸಿಡರ್ ಮಾಡ್ಬೋದು, ಮಾಡೋದಿಲ್ಲ ಅನ್ನೋ ಮಾತನ್ನು ಅವರು ಸ್ಪಷ್ಟವಾಗಿ ಹೇಳ್ತಾಯಿದ್ರು. ಆ ಒಂದು ಸ್ಪಷ್ಟವಾದ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಂಥಲ್ಲಿ ಇವತ್ತು ಸಾರಿಗೆ ಅಧಿಕಾರಿ ಕೂಡ ವಿಫಲರಾಗಿದ್ದಾರೆ ಅನ್ನೋ ಮಾತನ್ನು ನಾನು ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ. ಆ ಮಾತನ್ನು ಇವತ್ತು ಸರ್ಕಾರದ ಮಟ್ಟದಲ್ಲಿ ಕಾರ್ಯದರ್ಶಿಗಳು ಯಾರಿದ್ದಾರೆ, ಕಾರ್ಯದರ್ಶಿಗಳು ಕೂಡ ಒಂದು ಮಾತನ್ನು ಹೇಳ್ತಾನೆ. ಇವತ್ತು ನಾನು ಹೇಳಿದೆ ಕಾನೂನು, ಇವತ್ತು ನಾನು ಕೂಡ ಈ ಅಂಜುಮ್ ಪರ್ವೇಜ್ ಅವ್ರಿಗೆ ಅವ್ರ ಕಾರ್ಯದರ್ಶಿಯಿಂದ ಅವರು ಕೂಡ ನನಗೆ ನಮ್ಮ ಮಾವಂಡಿ ಪರವಾಗಿ 7-8 ಪೇಜ್ಗಳ ಪತ್ರವನ್ನು ಬರೆದಿದ್ದೇನೆ. ಅದು 24/11/25 ಅವ್ರದ್ದು ಇರುವ ಪತ್ರವನ್ನು ನಾನು ಬರೆದಿದ್ದೇನೆ. ಆ ಪತ್ರದ ಬಗ್ಗೆ ಯಾವ ರೀತಿ ಸರ್ಕಾರ ಅದ್ರ ಬಗ್ಗೆ ಯಾವ ರೀತಿ ಸ್ಪಂದನೆ ಇದುವರೆಗೂ ನಮ್ಮ ಮಹಾಮಂಡಳಿಗೆ ಮಾಡಿಲ್ಲ. ಯಾಕಂದರೆ ಇವ್ರಿಗೆ ಎಲ್ಲ ವ್ಯವಸ್ಥೆ ನಿರ್ದೇಶಕರ ಪತ್ರವನ್ನು ನಾನು ಕಳಿಸ್ಕೊಟ್ಟಿದ್ದೇನೆ. ಅಲ್ಲಿ ಹಲವಾರು ವಿಷಯಗಳನ್ನು ಪ್ರಸ್ತಾವ ಮಾಡಿದ್ದೇನೆ. ಅಂದರೆ ಇವತ್ತು ಸರ್ಕಾರ ಕಳೆದ 40-50 ವರ್ಷಗಳಿಂದ ಸಾರಿಗೆ ಸಂಸ್ಥೆಯಲ್ಲಿ ಏನಿದೆ, ಸಾರಿಗೆ ಸಂಸ್ಥೆಗೆ ಏನು ಅಧಿಕಾರ ಇದೆ, ಅಲ್ಲಿ ಆಡಳಿತ ಸರ್ಕಾರಕ್ಕೆ ಎಷ್ಟು ಅವರಿಗೆ ಅಧಿಕಾರ ಇದೆ, ಅಧಿಕಾರಗಳನ್ನು ಪ್ರಸ್ತಾಪ ಮಾಡಿ ಯಾತಕ್ಕೆ 4 ವರ್ಷಗಳ ಒಪ್ಪಂದವನ್ನು ಯಾತಕ್ಕಾಗಿ ಮಾಡಬೇಕಾಗುತ್ತೆ, ಅಲ್ಲಿ ಕಾನೂನು ಬದ್ಧತೆ ಏನಿದೆ, ಅದು ಮಾಡಲೇಬೇಕಂತ ಪರಿಸ್ಥಿತಿ ಏನಿದೆ ಬಗ್ಗೆ ನಾನು ಸುಮಾರು 7-8 ಪುಟಗಳ ಪತ್ರವನ್ನು ನಾವು ಸರ್ಕಾರಕ್ಕೆ ಬರೆದಿದ್ದೇನೆ. ಅದ್ರ ಬಗ್ಗೆ ಕೂಡ ಸರ್ಕಾರ ಕೂಡ ಅದ್ರ ಬಗ್ಗೆ ಚಿಂತನೆ ಮಾಡಬೇಕಾಗುತ್ತೆ, ಅಥವಾ ಪತ್ರದ ಬಗ್ಗೆ ಚರ್ಚೆ ಮಾಡಬೇಕಾಗುತ್ತೆ. ಚರ್ಚೆ ಮಾಡಲಿ ಅನ್ನೋ ಒತ್ತಾಯವನ್ನು ಕೂಡ ನಾನು ಮಹಾಮಂಡಳಿ ಪರವಾಗಿ ನಾನು ಮಾಡ್ತೇನೆ. ಯಾಕಂದರೆ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೇನೆ. ಯಾವುದೇ ಕಾರಣಕ್ಕೂ 4 ವರ್ಷದ ಅವಧಿ ಒಪ್ಪಂದ ಏನಿದೆ ಆ ಒಪ್ಪಂದವನ್ನು ಬದಲಾಯಿಸೋದಕ್ಕೆ ಸರ್ಕಾರಕ್ಕೆ ಆಗಲಿ ಹಲವಾರು ಬಾರಿ ಹೇಳಿದ್ದೇನೆ, ನಿಮ್ಮ ಟಿವಿಗಳ ಮುಂದೆ ಹಲವಾರು ಬಾರಿ ಹೇಳಿದ್ದೇನೆ. ಅದನ್ನು ಬದಲಾವಣೆ ಮಾಡುವಂತಹ ಅಧಿಕಾರ ಇವತ್ತು ಕಾರ್ಮಿಕ ಸಂಘಟನೆಗಳಿಗೆ ಮಾತ್ರ ಇದೆ. ಅದನ್ನು ಬದಲಾವಣೆ ಮಾಡೋದು ಅಧಿಕಾರ ಸರ್ಕಾರಕ್ಕಾಗಲಿ ಆಡಳಿತ ವರ್ಗಕ್ಕಾಗಲಿ ಖಡಾಖಂಡಿತವಾಗಿಯೂ ಇಲ್ಲ ಅನ್ನೋದು ಮಾತನ್ನು ನಾನು ಸ್ಪಷ್ಟವಾಗಿ ಹೇಳ್ತೇನೆ. ಅದರಿಂದ ಸರ್ಕಾರ ಬದ್ಧವಾಗಿರಬೇಕಾಗತ್ತೆ. 2020ರಿಂದ 4 ವರ್ಷದ ಒಪ್ಪಂದವನ್ನು ಅವರು ಜಾರಿ ಮಾಡಬೇಕಾಗತ್ತೆ. 38 ತಿಂಗಳ ವೇತನ ಬಾಕಿಯನ್ನು ಅವರು ಕೊಡಲೇಬೇಕಾಗುತ್ತೆ. ಅದೇ ರೀತಿ 11/24 ನಾವು ಜನವರಿ 24ರಲ್ಲೇ ನಾವು ಇದನ್ನು ಕೊಟ್ಟಿದ್ದೇವೆ. ಡಿಮಾಂಡ್ಗಳನ್ನ ಕೊಟ್ಟಿದ್ದೇವೆ, ಜಂಟಿ ಕೆಲಸದ ಪರವಾಗಿ ಕೊಟ್ಟಿದ್ದೇವೆ. ಇಂಡಿವಿಜುವಲ್ ಕೂಡ ನಮ್ಮ ಮಾಮೂಲಿ ಕೂಡ ಇಂಡಿವಿಜುವಲ್ ಕೊಟ್ಟಿದೆ. ಆಡಳಿತ ವರ್ಗ ಅದು 38 ತಿಂಗಳ ವೇತನ ಬಾಕಿ ಅದು ಹಿಂದಿನ ಸರ್ಕಾರದ ಒಂದು ಆದೇಶದ ಮೇರೆಗೆ ಅದಕ್ಕೆ ತೆಗೆದುಕೊಂಡಿರೋದ್ರಿಂದ ಕೇವಲ 24ರಿಂದ ಆಗಬೇಕಾದಂಥ ವೇತನ ಪರಿಷ್ಕರಣೆಯನ್ನು ಮಾಡುವಂಥ ಜವಾಬ್ದಾರಿ ಆಡಳಿತ ವರ್ಗ ಮಾಡಬೇಕಾಗಿತ್ತು. ಅಲ್ಲೂ ಕೂಡ ಆಡಳಿತ ವರ್ಗ ಅದನ್ನು ಸರ್ಕಾರದ ಕಡೆಗೆ ಬೆರಳು ತೋರಿಸಿ ಅದನ್ನು ತಮ್ಮ ಜವಾಬ್ದಾರಿ ನಿಭಾಯಿಸಲು ಸಂಪೂರ್ಣವಾಗಿ ಆಡಳಿತ ವರ್ಗ ತಪ್ಪಿಸ್ಕೊಂಡಿರೋ ಮಾತನ್ನು ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗಲೂ ಕೂಡ ಒಂದು ಮಾತನ್ನು ಆಡಳಿತ ವರ್ಗಕ್ಕೂ ಹೇಳ್ತೇನೆ. ಇವತ್ತು ಕೇವಲ ಒಬ್ಬರಿಗೆ ಸರ್ಕಾರ ಆಡಳಿತ ವರ್ಗ ತೋರಿಸೋದು, ಆಡಳಿತ ವರ್ಗ ಸರ್ಕಾರ ಕಡೆ ಬೆರಳು ತೋರಿಸುವಂಥ ಒಂದು ನಿಲುವಿದೆ. ಆ ನಿಲುವನ್ನು ಬದಿಗೊತ್ತಿ ಪ್ರಾಮಾಣಿಕವಾಗಿ ಸಾರಿಗೆ ನೌಕರರಿಗೆ ಏನು ಬರಬೇಕಾಗಿದೆ, ಏನು ವೇತನ ಒಪ್ಪಂದ ಆಗಬೇಕಾಗಿದೆ, ಅದ್ರ ಬಗ್ಗೆ ಚಿಂತನೆ ಮಾಡಿ ಈ ಒಂದು ಸಮಸ್ಯೆಯನ್ನು ಆದಷ್ಟು ಶೀಘ್ರದಲ್ಲಿ ಬಗೆಹರಿಸೋದು ನಮ್ಮ ಸಾರಿಗೆ ನೌಕರಿಗೂ ಒಳ್ತಾಗುತ್ತೆ, ಸಾರ್ವಜನಿಕರಿಗೂ ಒಳ್ತಾಗುತ್ತೆ, ಸರ್ಕಾರಕ್ಕೂ ಕೂಡ ಒಂದು ಕೀರ್ತಿ ಬರ್ತದೆ. ನಮ್ಮ ಮಾತನ್ನು ನಾನು ಸ್ಪಷ್ಟವಾಗಿ ಹೇಳ್ತೇನೆ.